ವೆಬ್ ಸೀರೀಸ್ ನೋಡಿ ತನ್ನ ಪತ್ನಿಯನ್ನೇ ಕೊಲೆ ಮಾಡಿದ ಪತಿ, ಸಿನಿಮಾ ನೋಡಿ ಕಲಿತ ಪ್ಲಾನ್ ನಿಜ ಜೀವನದಲ್ಲಿ ಪ್ರಯೋಗಿಸಿದ ವ್ಯಕ್ತಿಯ ಅಂತ್ಯ ಹೇಗಾಯಿತು ಗೊತ್ತಾ? ದೆಹಲಿಯ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ, 62 ವರ್ಷದ ಕಮಲ್ ಸಿಂಗ್, ವೃತ್ತಿಯಲ್ಲಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್, ಪತ್ನಿ, 2 ಮಕ್ಕಳು. ಹೊರಗಿನಿಂದ ನೋಡಿದರೆ ಸಂತೋಷದ ಕುಟುಂಬ. ಮನೆಯೊಳಗೆ ಹಣ ಮತ್ತು ಆಸ್ತಿ ವಿಚಾರದಲ್ಲಿ ದಿನದಿಂದ ದಿನಕ್ಕೆ ಜಗಳ ಹೆಚ್ಚಾಗುತ್ತಿತ್ತು. ಪತ್ನಿ ತನ್ನ ಉಳಿತಾಯ ಮತ್ತು ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಎಂದು ಎಚ್ಚರಿಸಿದ ನಂತರ ಕಮಲ್ ಸಿಂಗ್ ಮನಸ್ಸಿನಲ್ಲಿ ಒಂದು ಭಯಾನಕ ನಿರ್ಧಾರ ಹುಟ್ಟಿತ್ತು. 1 ತಿಂಗಳ ಕಾಲ ಕ್ರೈಮ್ ಮತ್ತು ಎಸ್ಕೇಪ್ ಕುರಿತ ವೆಬ್ ಸೀರೀಸ್ ಗಳನ್ನ ನೋಡುತ್ತಿದ್ದ. ಪೊಲೀಸರು ಹೇಗೆ ತನಿಖೆ ನಡೆಸುತ್ತಾರೆ, ಆರೋಪಿಗಳು ಹೇಗೆ ತಪ್ಪಿಸಿಕೊಳ್ಳುತ್ತಾರೆ, ಎಲ್ಲವನ್ನೂ ಗಮನಿಸುತ್ತಿದ್ದ. ಮಕ್ಕಳು ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಕಮಲ್ ಸಿಂಗ್ ಕಬ್ಬಿಣದ ರಾಡ್ ನಿಂದ ಪತ್ನಿಯ ಮೇಲೆ ಹಲ್ಲೆ ನಡೆಸಿದನು. ಈಕೆ ಸ್ಥಳದಲ್ಲೇ ಮೃತಪಟ್ಟಳು. ಬಳಿಕ ಮನೆಯಲ್ಲಿದ್ದ ಸುಮಾರು 12.75 ಲಕ್ಷ ನಗದು ಮತ್ತು ಡೆಬಿಟ್ ಕಾರ್ಡ್ ಗಳನ್ನ ತೆಗೆದುಕೊಂಡು ಪರಾರಿಯಾದ. ವೆಬ್ ಸೀರೀಸ್ ನಲ್ಲಿ ನೋಡಿದಂತೆ ತನ್ನ ಮೊಬೈಲ್ ಅನ್ನು ತಕ್ಷಣ ಆಫ್ ಮಾಡಲಿಲ್ಲ. ಮೊದಲು ಗೋರಖ್ಪುರ ತಲುಪಿ ನಂತರ ಸಿಮ್ ಕಾರ್ಡ್ ಅನ್ನು ನೇಪಾಳದ ಗಡಿಯ ಕಡೆ ಎಸೆದನು. ಹೀಗೆ ಮಾಡಿದರೆ ಪೊಲೀಸರು ನೇಪಾಳದ ಕಡೆ ತನಿಖೆ ನಡೆಸುತ್ತಾರೆ ಎಂದು ಅವನು ಭಾವಿಸಿದ್ದ. ಪೊಲೀಸರು ಕೇವಲ ಮೊಬೈಲ್ ಲೊಕೇಶನ್ ಮೇಲೆ ಅವಲಂಬಿತವಾಗಿರಲಿಲ್ಲ. ಸಿಸಿಟಿವಿ ದೃಶ್ಯಗಳು, ಪ್ರಯಾಣದ ಮಾಹಿತಿ ಮತ್ತು ಇತರ ತಾಂತ್ರಿಕ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಅವನ ನಿಜವಾದ ಚಲನವಲನಗಳನ್ನು ಪತ್ತೆ ಹಚ್ಚಿದರು. 3 ದಿನ ತಪ್ಪಿಸಿಕೊಂಡ ಕಮಲ್ ಸಿಂಗ್ 4ನೇ ದಿನ ಮಥುರಾದಲ್ಲಿ ಪೊಲೀಸರ ಬಲೆಗೆ ಬಿದ್ದ. ವಿಚಾರಣೆ ವೇಳೆ ವೆಬ್ ಸೀರೀಸ್ ಗಳನ್ನು ನೋಡಿ ಈ ಸಂಪೂರ್ಣ ಪ್ಲಾನ್ ರೂಪಿಸಿದ್ದೆ ಎಂದು ಆತನೇ ಒಪ್ಪಿಕೊಂಡಿದ್ದಾನೆ. ಸಿನಿಮಾ ಅಥವಾ ವೆಬ್ ಸೀರೀಸ್ ಮನೋರಂಜನೆಗಾಗಿ, ಆದರೆ ನಿಜ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಅಪರಾಧಕ್ಕೂ ಕಾನೂನಿನ ಮುಂದೆ ಉತ್ತರಿಸಲೇಬೇಕು. ಅಪರಾಧ ಎಷ್ಟೇ ಚಾಣಾಕ್ಷತನದಿಂದ ಮಾಡಿದರೂ ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತದೆ. ಬಂಧುಗಳೇ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.